ಒಂದು ನಾನು ಯಾಕೆ ಅಂತಂದ್ರೆ ನಾನು ಒಂದು ಸಂತಸ್ತ ವ್ಯಕ್ತಿ. ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯೋಗ ಆಗಿತ್ತು. ನನ್ನ ಮೇಲೆ ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಪ್ರಯೋಗ ಆದಾಗ ನಾನು ಆಕೆಯನ್ನ ಬಂಧಿಸಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ವಿಡಿಯೋವನ್ನು ಮಾಡಿ ನನಗೆ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟರು. ಅದರಲ್ಲಿ ವಿಫಲರಾದ್ರು. ಅವರ ವಿರುದ್ಧವಾಗಿ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ FIR ಆಯ್ತು. ಅದನ್ನ ನಾನು ಕೊಡ್ತೀನಿ. ಈಗ ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ ನಿಮ್ಗೆ. ಅಲ್ಲಿ ಕಂಪ್ಲೀಟ್ ಮಾಡಿ ಹನಿ ಟ್ರ್ಯಾಪ್ ಅಂದ್ರೆ ನೇರವಾಗಿ ನನ್ನ ಯಾರು ಫಿಸಿಕಲ್ ಟಚ್ ಮಾಡಲಿಲ್ಲ. ಅಲ್ಲಿ ವಿಡಿಯೋ ಕಾಲ್ ಮಾಡಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟು ವಿಫಲರಾದ್ರು ಅಂತ ಹೇಳ್ತೀನಿ. ನಾನು ಇಲ್ಲಿ ಪ್ರಯತ್ನ ಪಟ್ಟು ವಿಫಲರಾದ್ರು. ಅದು ಒಂದು ರಾಜಕೀಯ ಷಡ್ಯಂತ್ರ. ಅದು ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನಾನು ಯಾವ FIR ಮಾಡಿದ್ದು ಅವ್ರು ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದ್ದು ನಾನಲ್ಲಿ. ಅದರಿಂದ ತಪ್ಪಿಸ್ಕೊಳಕ್ಕೆ ಏನ್ ಮಾಡಿದ್ರು, ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಯ್ತದು. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇಲ್ಲ. ಅಲ್ಲಿ ಅದಕ್ಕೆಲ್ಲ ಸಾಕ್ಷಿಗಳು ಕೊಟ್ಟು ದಾಖಲೆ ಕೊಟ್ಟು ಆಯ್ತಲ್ಲಿ. ಮತ್ತೆ ಬೇರೆ ನನ್ನ ಮೇಲೆ ಇನ್ನೊಂದು 354A ಕೇಸ್ ಆಯ್ತಲ್ಲಿ. ಅದು ಇನ್ವೆಸ್ಟಿಗೇಷನ್ ಅದೇನೋ ಒಂದು ಆಗಿದೆ ಅದರಲ್ಲಿ. ಯಾಕೆಂದ್ರೆ ನಾವು ಸ್ಥಳದಲ್ಲೇ ಇರ್ತಿಲ್ಲ, ಏನೋ ಅದೊಂದು ಆಗಿದೆ.